let W be a subspace of vector space V over the field F. The set of all cosets alpha plus W where alpha belongs to V is called a quotient set of V by W. It is denoted by V divided by W equals to, it is a set of all elements alpha plus W where alpha belongs to V. Now ಈ V by W ಅನ್ನೋ ಸೆಟ್ ಇದೆಯಲ್ಲ, ಇದು ಸೆಟ್ ಆಫ್ ಆಲ್ ಕೋಸೆಟ್ಸ್ ಆಗಿದೆ. ಇದನ್ನು ನಾವು ಕೋಯಿಷೆಂಟ್ ಸೆಟ್ ಅಂತ ಹೇಳ್ತೀವಿ. ನಾವು ಗ್ರೂಪ್ನಲ್ಲಿ G by H ಅಂತ ಹೇಳ್ತಾ ಇದ್ವಲ್ಲ, G by H ಅಂತ ಅನ್ನೋದು ಕೋಯಿಷೆಂಟ್ ಸೆಟ್ ಕೂಡ ಅಲ್ಲೂ. ಸೊ ಇಟ್ ಈಸ್ G is a group where H is a subgroup. It is a set of all cosets H plus A or A plus H ಅಂತ ತಗೋತಾ ಇದ್ವಿ ವಿತ್ ರೆಸ್ಪೆಕ್ಟ್ ಟು ಬೈನರಿ ಆಪರೇಷನ್. ಓಕೆ, ಸೊ ನಾವಿಲ್ಲಿ V by W ಅನ್ನೋದು ಕೋಯಿಷೆಂಟ್ ಸೆಟ್ ಆಗಿದೆ. ಇದನ್ನು ನಾವು ಯಾವಾಗ ವೆಕ್ಟರ್ ಸ್ಪೇಸ್ ಅಂತ ಪ್ರೂವ್ ಮಾಡ್ತೀವಿ, ಈ ಸೆಟ್ಟನ್ನು V by W ಅನ್ನೋ ಸೆಟ್ಟನ್ನು ನಾವು ಯಾವಾಗ ವೆಕ್ಟರ್ ಸ್ಪೇಸ್ ಅಂತ ಪ್ರೂವ್ ಮಾಡ್ತೀವಿ ಆವಾಗ ಅದು ಕೋಯಿಷೆಂಟ್ ಸ್ಪೇಸ್ ಆಗುತ್ತೆ. ಓಕೆ, ಟು ಶೋ ದಟ್ V by W is a vector space, we define two binary operations on quotient set as alpha plus W plus beta plus W. We are taken two elements alpha plus W plus beta plus W in the set V by W. Binary operation is alpha plus W plus W. W ನ ಒಂದು ಏನಿದೆ ಸಬ್ಸ್ಪೇಸ್ ಅದನ್ನು ಈಚ್ ಎಲಿಮೆಂಟ್ ಜೊತೆ ಫಿಕ್ಸ್ಡ್ ಆಗಿಟ್ಟಿರ್ತೀವಿ. ಅದೇ ಥರ ನಾವು ಅಡಿಷನ್ ಮಾಡುವಾಗ್ಲೂ W ಅನ್ನೋದಾಗೇ ಇರುತ್ತೆ, ಆಲ್ಫಾ ಪ್ಲಸ್ W ಅಂತ ಆ್ಯಡ್ ಮಾಡಿರ್ತೀವಿ. ಆಲ್ಫಾ ಪ್ಲಸ್ W, alpha plus beta plus W for all alpha beta belongs to V. C dot alpha plus W equals to C dot alpha plus W. ಈ ಸ್ಕೇಲರ್ ಮಲ್ಟಿಪ್ಲಿಕೇಶನ್ ವಿತ್ ಆಲ್ಫಾನ C dot alpha ಮಾತ್ರ ತಗೋಬೇಕು, W ಜೊತೆ ತಗೋಬಾರ್ದು. C dot W ಅಂತ ಬರೀಬಾರ್ದು. ಓಕೆ, C dot alpha plus W for all alpha belongs to V, C belongs to F. To prove that V by W is abelian, ಈಗ ನಾವು ವೆಕ್ಟರ್ ಸ್ಪೇಸ್ ಅಂತ ಪ್ರೂವ್ ಮಾಡೋಕ್ಕೆ ಯಾವುದೆಲ್ಲ ಕಂಡೀಷನ್ಸ್ ಇತ್ತು ಅದನ್ನು ಒನ್ ಬೈ ಒನ್ ಪ್ರೂವ್ ಮಾಡ್ತಾ ಬರಬೇಕು. ಅದರಲ್ಲಿ ಫಸ್ಟ್ ಒನ್, ಟು ಪ್ರೂವ್ ಇಟ್ ಈಸ್ ಎಬಿಲಿಯನ್ ಗ್ರೂಪ್. ಎಬಿಲಿಯನ್ ಅಂದರೆ ನಿಮಗೆ ಗೊತ್ತು, 5 laws ಸ್ಯಾಟಿಸ್ಫೈ ಆಗಬೇಕು: ಕ್ಲೋಜರ್, ಅಸೋಸಿಯೇಟಿವ್, ಐಡೆಂಟಿಟಿ, ಇನ್ವರ್ಸ್ ಆ್ಯಂಡ್ ಕಾಂಬಿಟೇಟಿವ್. ಸೊ ಅದರಲ್ಲಿ ಫಸ್ಟ್ ಒನ್ ಕ್ಲೋಜರ್ ಲಾ ತೊಗೊಂಡಿದ್ದೀವಿ. ಸೊ ಇಲ್ಲಿ ನಾವು ಆಲ್ಫಾ ಬಾರ್ ಅಂತ ಡಿನೋಟ್ ಮಾಡ್ಕೊಳ್ಳೋಣ ಆಲ್ಫಾ ಪ್ಲಸ್ ಡಬ್ಲ್ಯೂನ. ಆಲ್ಫಾ ಪ್ಲಸ್ ಡಬ್ಲ್ಯೂ ಅನ್ನೋದು ಫಸ್ಟ್ ಎಲಿಮೆಂಟು, ಅದನ್ನು ಆಲ್ಫಾ ಬಾರ್ ಅಂತ ಡಿನೋಟ್ ಮಾಡಿಕೊಂಡು, ಬೀಟಾ ಪ್ಲಸ್ ಡಬ್ಲ್ಯೂನ ನಾವು ಬೀಟಾ ಬಾರ್ ಅಂತ ಡಿನೋಟ್ ಮಾಡಿಕೊಂಡು ಎರಡೂ ಎಲಿಮೆಂಟ್ನ V by W ಅನ್ನೋ ಸೆಟ್ಟಲ್ಲಿ ತೊಗೊಂಡಿದ್ದೀವಿ ಕೋಯಿಷೆಂಟ್ ಸೆಟ್ಟಿಂದ. ಸೊ ಈಗ ಇದು ಆಲ್ಫಾ ಬಾರ್ ಪ್ಲಸ್ ಬೀಟಾ ಬಾರ್ ಅಂತ ಏನಿದೆ ಇದು ಬಿಲಾಂಗ್ಸ್ ಟು V by Wನೇ ಆದರೆ ಅಲ್ಲಿ ಕ್ಲೋಜರ್ ಲಾ ಸ್ಯಾಟಿಸ್ಫೈಡ್ ಅಲ್ವಾ. ಸೊ ಆಲ್ಫಾ ಬಾರ್ಗೆ ಸಬ್ಸ್ಟಿಟ್ಯೂಷನ್ ಮಾಡಿ, ಬೀಟಾ ಬಾರ್ಗೆ ಸಬ್ಸ್ಟಿಟ್ಯೂಷನ್ ಮಾಡಿ, ಆಲ್ಫಾ ಪ್ಲಸ್ ಬೀಟಾ ಎರಡು ಆ್ಯಡ್ ಮಾಡಿದಾಗ ಏನಾಗುತ್ತೆ, ಎರಡು ವೆಕ್ಟರ್ಸ್ನ, ಎರಡು ಎಲಿಮೆಂಟ್ಸ್ನ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಡಬ್ಲ್ಯೂ. ಈಗ ಇದು ನಿಮಗೆ V by Wನಲ್ಲಿ ಇರೋ ಅಂಥ ಫಾರ್ಮೇ ಆಯಿತು. V by Wನಲ್ಲಿ ಯಾವ ಫಾರ್ಮಲ್ಲಿ ಇರಬೇಕು, ಆಲ್ಫಾ ಪ್ಲಸ್ ಡಬ್ಲ್ಯೂ ಫಾರ್ಮಲ್ಲಿ ಇರಬೇಕು. ಅಲ್ಲಿ W ಅನ್ನೋದು ಫಿಕ್ಸ್ಡ್ ಆಗಿರುತ್ತೆ, ಆಲ್ಫಾ ಅನ್ನೋದು ಬಿಲಾಂಗ್ಸ್ ಟು V ಆಗಿರಬೇಕು. ಈ ಥರ ಸೆಟ್ ಆಫ್ ಆಲ್ ಕೋಸೆಟ್ಸ್ನ ನಾವು V by W ಅನ್ನೋ ಸೆಟ್ಟಲ್ಲಿ ಡಿಫೈನ್ ಮಾಡಿದ್ದೀವಿ. ಸೊ ಈಗ ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ಅಂತ ಅನ್ನೋ ಎಲಿಮೆಂಟು ವಿನಲ್ಲಿರುತ್ತೆ. ಯಾಕೆ ಅಂತಂದರೆ ಆಲ್ಫಾ ಅನ್ನೋದು ವಿನಲ್ಲಿದೆ, ಬೀಟಾ ಅನ್ನೋದು ವಿನಲ್ಲಿದೆ, ಆಲ್ಫಾ ಪ್ಲಸ್ ಬೀಟಾ ಅನ್ನೋದು ಕೂಡ ವಿನಲ್ಲೇ ಇರುತ್ತೆ. ಸೊ ಆಲ್ಫಾ ಪ್ಲಸ್ ಬೀಟಾ ಬಿಲಾಂಗ್ಸ್ ಟು ವಿ, ಕ್ಲೋಜರ್ ಲಾ ಹೋಲ್ಡ್ಸ್ ಆಗುತ್ತೆ. ದೆನ್ ಅಸೋಸಿಯೇಟಿವಿಟಿಗೆ 3 ಎಲಿಮೆಂಟ್ಸ್ ತೊಗೊಂಡಿದ್ದೀವಿ, ಆಲ್ಫಾ ಬಾರ್, ಬೀಟಾ ಬಾರ್, ಗಾಮಾ ಬಾರ್ ಅಂತ. ಅದರದ್ದು ಎಲಿಮೆಂಟ್ಸ್ ಯಾವ ಫಾರ್ಮಲ್ಲಿ ಇರುತ್ತೆ, ಕೋಯಿಷೆಂಟ್ ಸೆಟ್ಟಲ್ಲಿ ಚೂಸ್ ಮಾಡಿರೋದ್ರಿಂದ ಆಲ್ಫಾ ಪ್ಲಸ್ ಡಬ್ಲ್ಯೂ, ಬೀಟಾ ಪ್ಲಸ್ ಡಬ್ಲ್ಯೂ, ಗಾಮಾ ಪ್ಲಸ್ ಡಬ್ಲ್ಯೂ. ಫಸ್ಟು ಬೀಟಾ ಪ್ಲಸ್ ಡಬ್ಲ್ಯೂ, ಗಾಮಾ ಪ್ಲಸ್ ಡಬ್ಲ್ಯೂಗೆ ಬ್ರಾಕೆಟ್ ಹಾಕೊಂಡಿದ್ದೀವಿ. ಇದೆರಡು ಆ್ಯಡ್ ಮಾಡಿದ್ರೆ 2 ವೆಕ್ಟರ್ಸ್ ಆ್ಯಡ್ ಮಾಡೋ ಥರ ಪ್ಲಸ್ ಡಬ್ಲ್ಯೂನ ಫಿಕ್ಸ್ಡ್ ಆಗಿ ಇಟ್ಕೊಂಡು ಬೀಟಾ ಪ್ಲಸ್ ಗಾಮಾ ಅಂತ ಆ್ಯಡ್ ಮಾಡಿ ಬರಿತೀವಿ. ನೆಕ್ಸ್ಟು ಇದೊಂದು ಎಲಿಮೆಂಟು ಎರಡೂ ಎಲಿಮೆಂಟ್ಸು V by Wನಲ್ಲಿದೆ ಅಂತ ಎಲಿಮೆಂಟ್ಸೇ ಆಗಿರುತ್ತೆ. ಸೊ ಆಲ್ಫಾ ಪ್ಲಸ್ ಡಬ್ಲ್ಯೂ ಅನ್ನೋದು ಫಸ್ಟ್ ಎಲಿಮೆಂಟು, ಬೀಟಾ ಪ್ಲಸ್ ಗಾಮಾ ಪ್ಲಸ್ ಡಬ್ಲ್ಯೂ ಅನ್ನೋದು ಸೆಕೆಂಡ್ ಎಲಿಮೆಂಟು. ಅಲ್ಲಿ ಡಬ್ಲ್ಯೂನ ಫಿಕ್ಸ್ಡ್ ಆಗಿ ಇಟ್ಕೊಂಡು ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಎರಡೂ ಎಲಿಮೆಂಟ್ಸ್ನ ಆ್ಯಡ್ ಮಾಡಿದ್ದೀವಿ, ಎರಡೂ ಎಲಿಮೆಂಟ್ಸ್ನ. ಓಕೆ, ಡಬ್ಲ್ಯೂ ಫಿಕ್ಸ್ಡ್ ಆಗಿದೆ. ಈಗ ನಮಗೆ ಆಲ್ಫಾ ಬೀಟಾ ಗಾಮಾ ಅನ್ನೋದೆಲ್ಲ ವಿನಲ್ಲಿರುತ್ತೆ. ವಿ ಅಂದರೆ ವೆಕ್ಟರ್ ಸ್ಪೇಸಲ್ಲಿ ಅಸೋಸಿಯೇಟಿವಿಟಿ ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಹೋಲ್ಡ್ಸ್ ಆಗುತ್ತೆ. ಸೊ ಅಲ್ಲಿ ನೀವು ಆಲ್ಫಾ ಪ್ಲಸ್ ಡಬ್ಲ್ಯೂಗೆ ಬ್ರಾಕೆಟ್ ಹಾಕ್ಕೊಂಡು ಪ್ಲಸ್ ಡಬ್ಲ್ಯೂ ಅಂತ ಪ್ಲಸ್ ಗಾಮಾ ಅಂತ ಬರೀತೀರಾ. ಸೊ ಈಗ ನೀವು ಈ ಪ್ಲಸ್ ಡಬ್ಲ್ಯೂ ಅಂತ ಫಿಕ್ಸ್ಡ್ ಆಗಿರೋದನ್ನ ಈ ಅಡಿಷನ್ ಆಫ್ 2 ಎಲಿಮೆಂಟ್ಸ್ ಇದೆಯಲ್ಲ ಇದೆರಡಕ್ಕೂ ಸ್ಪ್ಲಿಟ್ ಮಾಡಿ, ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಡಬ್ಲ್ಯೂ ಪ್ಲಸ್ ಆಫ್ ಗಾಮಾ ಪ್ಲಸ್ ಡಬ್ಲ್ಯೂ ಈ ರೀತಿ. ಓಕೆ, ದೆನ್ ಎಗೇನ್ ಇಲ್ಲಿ
ಪ್ಲಸ್ ಡಬ್ಲ್ಯೂ ಫಿಕ್ಸ್ಡ್ ಆಗಿದೆ ಆಲ್ಫಾ ಪ್ಲಸ್ ಬೀಟಾ ಜೊತೆ. ಸೊ ಆಲ್ಫಾ ಪ್ಲಸ್ ಡಬ್ಲ್ಯೂ ಪ್ಲಸ್ ಬೀಟಾ ಪ್ಲಸ್ ಡಬ್ಲ್ಯೂ ಅಂತ ಬರೀರಿ. ನೆಕ್ಸ್ಟ್ ಇದೆಲ್ಲ ಏನು, ಆಲ್ಫಾ ಬಾರ್ ಬೀಟಾ ಬಾರ್ ಗಾಮಾ ಬಾರ್, ಅದಕ್ಕೆ ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳಿ. ಆಲ್ಫಾ ಬಾರ್ ಪ್ಲಸ್ ಬೀಟಾ ಬಾರ್ ಪ್ಲಸ್ ಗಾಮಾ ಬಾರ್. ಸೊ ನಾವು ಇದನ್ನ ಏನಂತ ಪ್ರೂವ್ ಮಾಡಿದ್ವಿ, ಅಸೋಸಿಯೇಟಿವ್ ಪ್ರಾಪರ್ಟಿ ಹೋಲ್ಡ್ಸ್ ಗುಡ್ ಅಂತ ಪ್ರೂವ್ ಮಾಡಿದೀವಿ. ಫಾರ್ ಆಲ್ ಆಲ್ಫಾ ಬಾರ್ ಬೀಟಾ ಬಾರ್ ಅಂಡ್ ಗಾಮಾ ಬಾರ್ ಬಿಲಾಂಗ್ಸ್ ಟು ವಿ ಬೈ ಡಬ್ಲ್ಯೂ. ಸೊ ಅಸೋಸಿಯೇಟಿವ್ ಲಾ ಹೋಲ್ಡ್ಸ್. ನೆಕ್ಸ್ಟ್ ಐಡೆಂಟಿಟಿ ಎಲಿಮೆಂಟ್ ಎಕ್ಸಿಸ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೋತೀವಿ. ವಿ ನೋ ದಟ್ 0 ಬಾರ್ exist in v by w by taking the form 0 plus w. 0 ಬಾರ್ ಅನ್ನೋದು v by w ನಲ್ಲಿ ಇದೆ ಅಂತ ಹೇಳಬೇಕು ಅಂತಂದ್ರೆ ಅದು v by w ನಲ್ಲಿ ಯಾವ ಫಾರ್ಮ್ ಅಲ್ಲಿ ಎಲಿಮೆಂಟ್ಸ್ ಇರಬೇಕು, ಆಲ್ಫಾ ಪ್ಲಸ್ ಡಬ್ಲ್ಯೂ ಫಾರ್ಮ್ ಅಲ್ಲಿ ಇರಬೇಕು. ಸೊ ಇಲ್ಲಿ ಆಲ್ಫಾ ಬದಲು 0 ತಗೊಳ್ಳೋಣ, ಯಾಕಂದ್ರೆ 0 ಎಲಿಮೆಂಟ್ ಬಿಲಾಂಗ್ಸ್ ಟು v ಆಗುತ್ತೆ. ಸೊ 0 ಪ್ಲಸ್ ಡಬ್ಲ್ಯೂ ಆಗುತ್ತೆ. 0 ಬಿಲಾಂಗ್ಸ್ ಟು v ಆಗಿರೋದ್ರಿಂದ 0 ಪ್ಲಸ್ ಡಬ್ಲ್ಯೂ ಈಕ್ವಲ್ಸ್ ಟು ಡಬ್ಲ್ಯೂ ಆಯಿತು. ಸೊ 0 ಬಾರ್ ಬಿಲಾಂಗ್ಸ್ ಟು v by w. So how to prove this 0 bar is 0 bar becomes identity element means take alpha bar plus 0 bar, substitute for alpha bar, that is alpha plus w, plus 0 bar means 0 plus w. Then addition of these two becomes alpha plus 0 plus w. Okay, so alpha plus 0 means it is alpha plus w means alpha bar. Therefore alpha bar plus 0 bar equals to alpha bar. Similarly, we can show that 0 bar plus alpha bar equals to alpha bar. So the condition of identity element holds for all alpha bar belongs to v by w. So 0 bar is equal to, it is in the form 0 plus w is the identity element. The inverse of alpha bar is minus alpha bar. It is in the form minus alpha plus w, which belongs to v by w set. So alpha bar plus of minus alpha bar becomes 0 bar after substituting for minus alpha bar and adding the two vectors as alpha plus of minus alpha by taking plus w as fixed. Alpha minus alpha is 0, so it is 0 bar. So from either side we can prove that alpha bar plus minus alpha bar equals to minus alpha bar plus alpha bar equals to 0 bar. It is for all alpha bar belongs to v by w. That means ಯಾವುದೇ ಎಲಿಮೆಂಟ್ v by w ನಲ್ಲಿ ತಗೊಂಡ್ರು ಅದಕ್ಕೆ ನೆಗೆಟಿವ್ ಆಫ್ ದಟ್ ಟರ್ಮ್ ಈಸ್ ದಿ ಇನ್ವರ್ಸ್ ಆಫ್ ಆಲ್ಫಾ ಬಾರ್ ಆಗಿರುತ್ತೆ ಅಂತ ಪ್ರೂವ್ ಮಾಡಿದ್ವಿ. ಸೊ ಇನ್ವರ್ಸ್ ಎಲಿಮೆಂಟ್ ಎಕ್ಸಿಸ್ಟ್ ಆಗಿದೆ ಅಂಡ್ ಹೆನ್ಸ್ ಇನ್ವರ್ಸ್ ಲಾ ಸ್ಯಾಟಿಸ್ಫೈಡ್. ನೆಕ್ಸ್ಟ್ ಇಟ್ ಈಸ್ ಕಾಂಬಿಟೇಟಿವ್ ಲಾ. ಕನ್ಸಿಡರ್ ಆಲ್ಫಾ ಬಾರ್ ಪ್ಲಸ್ ಬೀಟಾ ಬಾರ್, ಸಬ್ಸ್ಟಿಟ್ಯೂಟ್ ಫಾರ್ ಆಲ್ಫಾ ಬಾರ್ ಅಂಡ್ ಬೀಟಾ ಬಾರ್, ಆ್ಯಡ್ ದೀಸ್ ಟು ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಡಬ್ಲ್ಯೂ ಆಗುತ್ತೆ. ಸೊ ಆಲ್ಫಾ ಪ್ಲಸ್ ಬೀಟಾನ ಬೀಟಾ ಪ್ಲಸ್ ಆಲ್ಫಾ ಫಾರ್ಮಲ್ಲಿ ಬರಿಬೋದು ಪ್ಲಸ್ ಡಬ್ಲ್ಯೂ. ಸೊ ಅಗೇನ್ ಈ ಪ್ಲಸ್ ಡಬ್ಲ್ಯೂನ ಸಪರೇಟ್ ಮಾಡಿ ಬೀಟಾ ಪ್ಲಸ್ ಡಬ್ಲ್ಯೂ ಪ್ಲಸ್ ಆಲ್ಫಾ ಪ್ಲಸ್ ಡಬ್ಲ್ಯೂ ಆಗುತ್ತೆ. ವಾಟ್ ಈಸ್ ಬೀಟಾ ಪ್ಲಸ್ ಡಬ್ಲ್ಯೂ? ಇಟ್ಸ್ ಬೀಟಾ ಬಾರ್ ಪ್ಲಸ್ ಆಲ್ಫಾ ಪ್ಲಸ್ ಡಬ್ಲ್ಯೂ ಮೀನ್ಸ್ ಇಟ್ ಈಸ್ ಆಲ್ಫಾ ಬಾರ್. ಸೊ ವಿ ಹ್ಯಾವ್ ಪ್ರೂವ್ಡ್ ದಟ್ ಆಲ್ಫಾ ಬಾರ್ ಪ್ಲಸ್ ಬೀಟಾ ಬಾರ್ ಈಕ್ವಲ್ಸ್ ಟು ಬೀಟಾ ಬಾರ್ ಪ್ಲಸ್ ಆಲ್ಫಾ ಬಾರ್ ಫಾರ್ ಆಲ್ ಆಲ್ಫಾ ಬಾರ್ ಬೀಟಾ ಬಾರ್ ಬಿಲಾಂಗ್ಸ್ ಟು ವಿ ಬೈ ಡಬ್ಲ್ಯೂ. ನೋಡಿ, ಯಾವುದೇ ಪ್ರಾಪರ್ಟಿ ನೀವು ಪ್ರೂವ್ ಮಾಡಿದ್ರು ಇಲ್ಲಿ ಯೂಸ್ ಮಾಡಿದ ಎಲಿಮೆಂಟ್ಸು ಎಲ್ಲಿಂದ ತೊಗೊಂಡಿದ್ದೀವಿ ಅನ್ನೋದನ್ನ ಮೆನ್ಷನ್ ಮಾಡಬೇಕು. Therefore commutative laws. Yes, for the next condition we are taking C belongs to F and alpha bar beta bar belongs to V by W. So C dot alpha bar plus beta bar ಇದನ್ನ ನಾವೇನಂತ ಪ್ರೂವ್ ಮಾಡಬೇಕು? C dot alpha bar plus C dot beta bar ಅಂತ ಪ್ರೂವ್ ಮಾಡಬೇಕು. ಓಕೆ, ಇಟ್ಸ್ ಜಸ್ಟ್ ಲೈಕ್ ಲೆಫ್ಟ್ ಡಿಸ್ಟ್ರಿಬ್ಯೂಷನ್ ಪ್ರಾಪರ್ಟಿ ತರ, ಬಟ್ ಇಲ್ಲಿ ಒಂದು ಸ್ಕೇಲಾರು 2 ವೆಕ್ಟರ್ಸ್ ತಗೊಂಡಿರ್ತೀವಿ. ಕನ್ಸಿಡರ್ ಸಿ ಡಾಟ್ ಆಲ್ಫಾ ಬಾರ್ ಪ್ಲಸ್ ಬೀಟಾ ಬಾರ್. ಸಿ ಡಾಟ್ ಆಲ್ಫಾ ಬಾರ್ ಇಸ್ ಆಲ್ಫಾ ಪ್ಲಸ್ ಡಬ್ಲ್ಯೂ, ಬೀಟಾ ಬಾರ್ ಇಸ್ ಬೀಟಾ ಪ್ಲಸ್ ಡಬ್ಲ್ಯೂ. ದೆನ್ ಸಿ ಡಾಟ್ ಆಲ್ಫಾ ಪ್ಲಸ್ ಡಬ್ಲ್ಯೂ ಪ್ಲಸ್ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಡಬ್ಲ್ಯೂ. ಆಲ್ಫಾ ಪ್ಲಸ್ ಡಬ್ಲ್ಯೂ ಪ್ಲಸ್ ಬೀಟಾ ಪ್ಲಸ್ ಡಬ್ಲ್ಯೂನ ಎರಡು ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಆಲ್ಫಾ ಪ್ಲಸ್ ಡಬ್ಲ್ಯೂ ಆಗುತ್ತೆ. ಆಫ್ಟರ್ ಸಬ್ಸ್ಟಿಟ್ಯೂಟಿಂಗ್ ಆಲ್ಫಾ ಬಾರ್ ಪ್ಲಸ್ ಬೀಟಾ ಬಾರ್, add these two vectors
then we will get C dot alpha plus beta plus of W. Then C dot alpha plus beta means these are all the elements belongs to V. So in vector space left distributive holds, so alpha plus C dot alpha plus C dot beta plus W. ಸೊ ಈ ಪ್ಲಸ್ ಡಬ್ಲ್ಯೂ ಅಂತ ಫಿಕ್ಸ್ಡ್ ಇರೋದನ್ನ ಸಿ ಡಾಟ್ ಆಲ್ಫಾಗೂ ಮತ್ತೆ ಸಿ ಡಾಟ್ ಬೀಟಾಗೂ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಅಂದರೆ ಈಗ ಇದು ಅಡಿಷನ್ ಆಫ್ 2 ಎಲಿಮೆಂಟ್ಸ್ ಆಫ್ ವಿ ಬೈ ಡಬ್ಲ್ಯೂ ಅಲ್ವಾ. ಸೊ ಇದನ್ನ ಅಡಿಷನ್ ಆಫ್ 2 ಎಲಿಮೆಂಟ್ಸ್ ಆಫ್ ವಿ ಬೈ ಡಬ್ಲ್ಯೂ ಅಂತ ಅಂದರೆ ಅದನ್ನ ಸಪ್ರೇಟ್ 2 ಎಲಿಮೆಂಟ್ಸ್ ಯಾವುದು ಅಂತ ಬರಿತೀವಿ. ಸಿ ಡಾಟ್ ಆಲ್ಫಾ ಪ್ಲಸ್ ಡಬ್ಲ್ಯೂ ಫಸ್ಟ್ ಎಲಿಮೆಂಟು, ಸೆಕೆಂಡ್ ಎಲಿಮೆಂಟ್ ಸಿ ಡಾಟ್ ಬೀಟಾ ಪ್ಲಸ್ ಡಬ್ಲ್ಯೂ ಆಗುತ್ತೆ. ಸೊ ಈಗ ಇದನ್ನು ಸಿ ಡಾಟ್ ಆಲ್ಫಾ ಪ್ಲಸ್ ಡಬ್ಲ್ಯೂ ಅಂತಿರೋದು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಫ್ ವಿ ಬೈ ಡಬ್ಲ್ಯೂ ಎಲಿಮೆಂಟ್ಸ್ ಫಾರ್ಮಲ್ಲಿ ಇರುತ್ತೆ. ಸೊ ಇದನ್ನು ನಾವು ಸಿನ ಸಪ್ರೇಟ್ ಮಾಡಿ ಬರೆದ್ರೆ ಸಿ ಡಾಟ್ ಆಲ್ಫಾ ಪ್ಲಸ್ ಡಬ್ಲ್ಯೂ ಪ್ಲಸ್ ಸಿ ಡಾಟ್ ಬೀಟಾ ಪ್ಲಸ್ ಡಬ್ಲ್ಯೂ ಆಗುತ್ತೆ. ಈ ಆಲ್ಫಾ ಪ್ಲಸ್ ಡಬ್ಲ್ಯೂ ಅಂದರೆ ಆಲ್ಫಾ ಬಾರ್, ಬೀಟಾ ಪ್ಲಸ್ ಡಬ್ಲ್ಯೂ ಅಂದರೆ ಬೀಟಾ ಬಾರ್ ಆಗುತ್ತೆ. ಸೊ ವಿ ಹ್ಯಾವ್ ಪ್ರೂವ್ಡ್ ಸಿ ಡಾಟ್ ಆಲ್ಫಾ ಬಾರ್ ಪ್ಲಸ್ ಬೀಟಾ ಬಾರ್ ಈಕ್ವಲ್ಸ್ ಟು ಸಿ ಡಾಟ್ ಆಲ್ಫಾ ಬಾರ್ ಪ್ಲಸ್ ಸಿ ಡಾಟ್ ಬೀಟಾ ಬಾರ್ ಫಾರ್ ಆಲ್ ಆಲ್ಫಾ ಬಾರ್ ಬೀಟಾ ಬಾರ್ ಬಿಲಾಂಗ್ಸ್ ಟು ವಿ ಬೈ ಡಬ್ಲ್ಯೂ ಆ್ಯಂಡ್ ಸಿ ಬಿಲಾಂಗ್ಸ್ ಟು ಎಫ್. In the next condition, we have taken 2 scalars c and c dash and 1 vector from the set. What we are going to prove it is a vector space, that is v by w. Alpha bar na v by w ನಲ್ಲಿ ತಗೋತೀವಿ, c dash na f ಅಲ್ಲಿ ತಗೊಂಡಿದ್ದೀವಿ. So c plus c dash into alpha bar ಗೆ substitution alpha plus w ಅಂತ. c plus c dash ಅನ್ನೋದು ಸ್ಕೇಲಾರ್ ಆಗಿರೋದ್ರಿಂದ ಈ ಆಲ್ಫಾ ಜೊತೆ ಮಾತ್ರ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಗುತ್ತೆ. ನೆಕ್ಸ್ಟು ಈ ಸಿ ಡ್ಯಾಶ್ ಆಲ್ಫಾ ಅನ್ನೋದೆಲ್ಲ ನಾವು ವೆಕ್ಟರ್ ಸ್ಪೇಸ್ ವಿ ನಲ್ಲಿ ರೈಟ್ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಹೋಲ್ಡ್ ಆಗೋದ್ರಿಂದ ಸಿ ಡಾಟ್ ಆಲ್ಫಾ ಪ್ಲಸ್ ಸಿ ಡ್ಯಾಶ್ ಆಲ್ಫಾ ಅಂತ ಬರಿಬೋದು ಪ್ಲಸ್ ಡಬ್ಲ್ಯೂ. ಸೊ ಇದು ಅಡಿಷನ್ ಆಫ್ 2 ಎಲಿಮೆಂಟ್ಸ್ ಆಫ್ ವಿ ಬೈ ಡಬ್ಲ್ಯೂ ಫಾರ್ಮಲ್ಲಿ ಇರುತ್ತೆ. ಸೊ ಅದನ್ನು 2 ಸಪ್ರೇಟ್ ಎಲಿಮೆಂಟ್ಸ್ ಯಾವುದು ಅಂತ ಬರಿತೀವಿ. ಸಿ ಡಾಟ್ ಆಲ್ಫಾ ಪ್ಲಸ್ ಡಬ್ಲ್ಯೂ ಪ್ಲಸ್ ಸಿ ಡ್ಯಾಶ್ ಡಾಟ್ ಆಲ್ಫಾ ಪ್ಲಸ್ ಡಬ್ಲ್ಯೂ. ದೆನ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಫ್ ವಿ ಬೈ ಡಬ್ಲ್ಯೂ ಎಲಿಮೆಂಟ್ಸಲ್ಲಿ ಸಿನ taken outside, then c dot alpha plus w plus c dash alpha plus w ಆಗುತ್ತೆ. So alpha plus w it means alpha bar it is. So c dot alpha bar plus c dash alpha bar ಅಂತ ಪ್ರೂವ್ ಮಾಡ್ಕೊಂಡಿದ್ದೀವಿ. Therefore c plus c dash into alpha bar equals to c dot alpha bar plus c dash alpha bar for all c dash. For all c dash belongs to f and alpha bar belongs to v by w. Consider c dash alpha bar equals to, substitute for alpha bar as alpha plus w, then c dash dot alpha ಇದನ್ನ ಫಸ್ಟ್ ತಗೊಂಡು ಇದರಲ್ಲಿ c dash dot alpha ನ w ಜೊತೆ ಗ್ರೂಪಿಂಗ್ ಮಾಡಿಕೊಂಡು ನೆಕ್ಸ್ಟು ಸಿ ಡ್ಯಾಶ್ ಡಾಟ್ ಆಲ್ಫಾ ಪ್ಲಸ್ ಡಬ್ಲ್ಯೂ ಅನ್ನೋ ಫಾರ್ಮಿಗೆ ತೊಗೊಂಡು ಆಲ್ಫಾ ಪ್ಲಸ್ ಡಬ್ಲ್ಯೂಗೆ ಆಲ್ಫಾ ಬಾರ್ನ ಸಬ್ಸ್ಟಿಟ್ಯೂಷನ್ ಮಾಡಿ ನೆಕ್ಸ್ಟು ಸಿ ಡ್ಯಾಶ್ ಆಲ್ಫಾ ಬಾರ್ ಅಂತ ಪ್ರೂವ್ ಮಾಡ್ಕೋಬೇಕು. ಅಸೋಸಿಯೇಟಿವ್ ಪ್ರಾಪರ್ಟಿ ಥರ ಸಿ ಡ್ಯಾಶ್ಗೆ ಫಸ್ಟ್ ಬ್ರಾಕೆಟ್ ಹಾಕೊಂಡು ನೆಕ್ಸ್ಟ್ ಆಲ್ಫಾ ಬಾರ್ ತೊಗೊಂಡಿದ್ದೀವಿ. ನೆಕ್ಸ್ಟ್ ಅದನ್ನು ಯಾವ ಥರ ಪ್ರೂವ್ ಮಾಡಿದ್ದೀವಿ, ಸಿ ಡ್ಯಾಶ್ ಆಲ್ಫಾ ಬಾರ್, ಸಿ ಡ್ಯಾಶ್ ಆಲ್ಫಾ ಬಾರ್ಗೆ ಬ್ರಾಕೆಟ್ ಬರೋ ಥರ ಪ್ರೂವ್ ಮಾಡಿಕೊಂಡು ಅದು ಅಸೋಸಿಯೇಟಿವಿಟಿ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಆ ಮೆಥಡಲ್ಲಿ. ಸೊ ಫಾರ್ ಆಲ್ ಸಿ ಡ್ಯಾಶ್ ಬಿಲಾಂಗ್ಸ್ ಟು ಎಫ್, ಅದು ಎಲ್ಲಿಂದ ತಗೊಂಡಿದ್ದೀವಿ ಎಲಿಮೆಂಟ್ಸ್ ಅಂತ ಡಿಫೈನ್ ಮಾಡ್ಕೊಳ್ಳಿ. ಸಿ ಡ್ಯಾಶ್ ಬಿಲಾಂಗ್ಸ್ ಟು ಎಫ್ ಆ್ಯಂಡ್ ಆಲ್ಫಾ ಬಾರ್ ಬಿಲಾಂಗ್ಸ್ ಟು ವಿ ಬೈ ಡಬ್ಲ್ಯೂ ಹೀಗೆ. ಸೊ ಲಾಸ್ಟ್ ಲಾ ಈಸ್ ಟು ಪ್ರೂವ್ ಇಟ್ ಇಸ್ 1 is the unit element. That means 1 dot alpha bar ಅಂತ ತಗೊಂಡ್ರೆ ನಮಗೆ ಆಲ್ಫಾ ಬಾರೇ ಸಿಗಬೇಕು. ಆಲ್ಫಾ ಬಾರ್ನ ಎಲ್ಲಿಂದ ತಗೊಂಡಿದ್ದೀವಿ, ವಿ ಬೈ ಡಬ್ಲ್ಯೂ ಇಂದ. ಓಕೆ, ದೆನ್ ಟೇಕ್ ಲೆಫ್ಟ್ ಹ್ಯಾಂಡ್ ಸೈಡ್ 1 dot alpha bar, substitute for alpha bar, that is 1 dot alpha plus w. ಸೊ ಇದು 1 ಅನ್ನೋದು ಸ್ಕೇಲಾರ್ ಆಗಿರೋದ್ರಿಂದ 1 ಡಾಟ್ ಆಲ್ಫಾ ಮಾತ್ರ, ಆಲ್ಫಾ ಜೊತೆ ಮಾತ್ರ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಗುತ್ತೆ. 1 ಡಾಟ್ ಆಲ್ಫಾ ಪ್ಲಸ್ ಡಬ್ಲ್ಯೂ ಫಿಕ್ಸ್ ಆಗಿರುತ್ತೆ. ಸೊ ಆಲ್ಫಾ ಪ್ಲಸ್ ಡಬ್ಲ್ಯೂ ಇಸ್ ನಥಿಂಗ್ ಬಟ್ ಆಲ್ಫಾ ಬಾರ್. ದೆನ್ 1 ಡಾಟ್ ಆಲ್ಫಾ ಬಾರ್ ಈಕ್ವಲ್ಸ್ ಟು ಆಲ್ಫಾ ಬಾರ್ ಅಂತ ಪ್ರೂವ್ ಆಯಿತು. ಫಾರ್ ಆಲ್ ಆಲ್ಫಾ ಬಾರ್ ಬಿಲಾಂಗ್ಸ್ ಟು ವಿ ಬೈ ಡಬ್ಲ್ಯೂ. ಸೊ ವಿ ಬೈ ಡಬ್ಲ್ಯೂ ಇಸ್ ದಿ ಸೆಟ್ ಆಫ್ ಆಲ್ ಕೋಸೆಟ್ಸ್ ಆಫ್ ದಿ ಫಾರ್ಮ್ ಆಲ್ಫಾ ಪ್ಲಸ್ ಡಬ್ಲ್ಯೂ ವೇರ್ ಆಲ್ಫಾ ಬಿಲಾಂಗ್ಸ್ ಟು ವಿ ಆಗಬೇಕು. ಇದು ಸೆಟ್ ಆಫ್ ಆಲ್ ಕೋಸೆಟ್ಸ್ ಆಗುತ್ತೆ. ವಿ ಬೈ ಡಬ್ಲ್ಯೂ ಅನ್ನೋದನ್ನ ಕೋಎಫಿಷಿಯಂಟ್ ಸೆಟ್ ಅಂತೀವಿ. ವೆನ್ ಇಟ್ ಸ್ಯಾಟಿಸ್ಫೈಸ್ ಆಲ್ ದ ಕಂಡೀಷನ್ಸ್ ಆಫ್ ವೆಕ್ಟರ್ ಸ್ಪೇಸ್, ದೆನ್ ಓನ್ಲಿ ಇಟ್ ಬಿಕಮ್ಸ್ ವಿ ಬೈ ಡಬ್ಲ್ಯೂ ಇಸ್ ಎ ವೆಕ್ಟರ್ ಸ್ಪೇಸ್. ದೆನ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಕೋಎಫಿಷಿಯಂಟ್ ಸ್ಪೇಸ್.
it is called coefficient space. Okay, thank you.